ಚನ್ನಪಟ್ಟಣ ಗೆಲುವಿಗಾಗಿ ಬ್ಲೂ ಪ್ರಿಂಟ್ ಹಾಕಿದ್ರ ಡಿಕೆಶಿ. ಶತಾಯ ಗತಾಯ ಚನ್ನಪಟ್ಟಣ ವಶಕ್ಕೆ ಬಿಗ್ ಪ್ಲಾನ್ ಅನ್ನ ಮಾಡಿದಾರ. ಚನ್ನಪಟ್ಟಣ ಅಖಾಡಕ್ಕೆ ಡಿಸಿಎಂ ಡಿಕೆಶಿ ಪ್ರತ್ಯೇಕ ವ್ಯೂಹವನ್ನ ಹೆಣೆದಿದ್ದಾರೆ. ಬೈ ಎಲೆಕ್ಷನ್ ಘೋಷಣೆಗೂ ಮುನ್ನವೇ ಟ್ರಾನ್ಸ್ಫರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಹಿಡಿತಕ್ಕೆ ಡಿಕೆಶಿ ಕೊಕ್ಕೆಯನ್ನ ಹಾಕಿದ್ದಾರೆ. ಹೋಲ್ಸೇಲ್ ಆಗಿ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿ ಆದೇಶವನ್ನ ನೀಡಿದ್ದಾರೆ. ಚನ್ನಪಟ್ಟಣದಲ್ಲಿ ಪಿಡಿಒಗಳ ಸಾಮೂಹಿಕ ವರ್ಗಾವಣೆ ಆಗಿದೆ. ಬರೋಬ್ಬರಿ 20 ಪಿಡಿಒಗಳ ವರ್ಗಾವಣೆಗೊಳಿಸಿ ಆದೇಶವನ್ನ ನೀಡಲಾಗಿದೆ. ಡಿಸಿಎಂ ಡಿಕೆಶಿ ಸೂಚನೆ ಮೇರೆಗೆ ಟ್ರಾನ್ಸ್ಫರ್ ಆದೇಶವನ್ನ ನೀಡಲಾಯ್ತಾ. ಬೇಕಾದವರಿಗೆ ಆಯಾ ಕಟ್ಟಿನ ಸ್ಥಳದಲ್ಲಿ ಸ್ಥಾನಮಾನವನ್ನ ನೀಡಲಾಗಿದೆ. ಗ್ರಾಮ ಪಂಚಾಯಿತಿ ಲೆವೆಲ್ನಲ್ಲಿ ಹಿಡಿತ ಸಾಧಿಸಲು ತಂತ್ರವನ್ನ ಮಾಡಲಾಗಿದೆ. ಅಧಿಕಾರಿಗಳ ಮೂಲಕವೇ ರಣತಂತ್ರವನ್ನ ಹೆಣೆದು ಬಿಟ್ರೆ ಹಾಗಾದ್ರೆ ಬಂಡೆ. ಚನ್ನಪಟ್ಟಣದಲ್ಲಿ ಡಿಕೆಶಿ ಬೈ ಎಲೆಕ್ಷನ್ ಗ್ರೌಂಡ್ ವರ್ಕೌಟ್ ಆರಂಭವಾಗಿದೆ. ಚನ್ನಪಟ್ಟಣ ಉಪಚುನಾವಣೆಗೆ ಈಗಾಗಲೇ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡ್ಬಿಟ್ರ ಡಿಕೆಶಿ. ಇಂಥದ್ದೊಂದು ಪ್ರಶ್ನೆ ಡಿಕೆಶಿಯ ನಡೆಯಿಂದ ತಿಳಿದಾ ಇದೆ. ಶತಾಯಗತಾಯವಾಗಿ ಚನ್ನಪಟ್ಟಣವನ್ನ ವಶಕ್ಕೆ ಪಡಿಬೇಕು ಅಂತ ಬಿಗ್ ಪ್ಲಾನ್ ಅನ್ನ ಮಾಡಿದ್ರ. ಯಾಕಂದ್ರೆ ಚನ್ನಪಟ್ಟಣ ಅಖಾಡಕ್ಕೆ ಡಿಸಿಎಂ ಡಿಕೆಶಿ ಪ್ರತ್ಯೇಕ ವ್ಯೂಹವನ್ನ ಹೆಣೆದಂತೆ ಕಾಣಿಸ್ತಾ ಇದೆ. ಬೈ ಎಲೆಕ್ಷನ್ ಘೋಷಣೆಗೂ ಮುನ್ನವೇ ದೊಡ್ಡ ಟ್ರಾನ್ಸ್ಫರ್ ಪ್ಲಾನ್ ಒಂದನ್ನಾಗಿದೆ. ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಹಿಡಿತಕ್ಕೆ ಡಿಕೆಶಿ ಕೊಕ್ಕೆಯನ್ನ ಹಾಕಿದ್ದಾರೆ. ಹೋಲ್ಸೇಲ್ ಆಗಿ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿ ಆದೇಶವನ್ನ ನೀಡಲಾಗಿದೆ. ಚನ್ನಪಟ್ಟಣದಲ್ಲಿ ಪಿಡಿಒಗಳ ಸಾಮೂಹಿಕ ವರ್ಗಾವಣೆಯಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ಪಿಡಿಒಗಳ ವರ್ಗಾವಣೆಗೊಳಿಸಿ ಆದೇಶವನ್ನ ನೀಡಲಾಗಿದೆ. ಡಿಸಿಎಂ ಡಿಕೆಶಿ ಸೂಚನೆ ಮೇರೆಗೆ ಟ್ರಾನ್ಸ್ಫರ್ ಆದೇಶವನ್ನ ನೀಡಲಾಯ್ತಾ. ಬೇಕಾದವರಿಗೆ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಸ್ಥಾನಮಾನವನ್ನ ನೀಡಲಾಯ್ತಾ. ಗ್ರಾಮ ಪಂಚಾಯಿತಿ ಲೆವೆಲ್ನಲ್ಲಿ ಹಿಡಿತವನ್ನ ಸಾಧಿಸಲು ತಂತ್ರವನ್ನ ಹೆಣೆದಂತೆ ಕಾಣಿಸ್ತಾ ಇದೆ. ಅಧಿಕಾರಿಗಳ ಮೂಲಕವೇ ರಣತಂತ್ರವನ್ನ ಹೆಣೆದು ಬಿಟ್ರ ಡಿಸಿಎಂ ಡಿಕೆಶಿ. ಚನ್ನಪಟ್ಟಣದಲ್ಲಿ ಡಿಕೆಶಿ ಬೈ ಎಲೆಕ್ಷನ್ ಗ್ರೌಂಡ್ ವರ್ಕೌಟ್ ಆರಂಭವಾಗಿದೆ.